ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸವಿತಾ KS. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಮೂಲಂಗಿ ಚಟ್ನಿ ಯಾವ ಥರ ಮಾಡೋದು ಅಂತ ನೋಡ್ತಾ ಹೋಗೋಣ. ನೀವೆಲ್ಲ ಮಾಡ್ತೀರಾ ಮನೇಲಿ, ಬಟ್ ನಾವು ಯಾವ ಥರ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ ವೀಡಿಯೋದಲ್ಲಿ. ಫಸ್ಟ್ ಒಂದು ನಾರ್ಮಲ್ ಸೈಜ್ ಮೀಡಿಯಮ್ ಸೈಜ್ ಒಂದು ಮೂಲಂಗಿ ತಗೊಳ್ಳಿ, ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ತೋರಿಸ್ತಿದ್ದೀನಲ್ವ, ಸ್ವಲ್ಪ ಕಾಯಿ ತುರಿ, ಈರುಳ್ಳಿ, ಮೆಣಸಿನ್ಕಾಯಿ ಒಂದು 5, ಕಡಲೆ ಮತ್ತು ಟೊಮೊಟೊ ಬೇಕಂದರೆ ಹಾಕೊಳ್ಳಿ, ಇಲ್ಲ ಹುಣ್ಸೆಹಣ್ಣು ಹಾಕೊಳ್ಳಿ. ಇದೆಲ್ಲದು ಕೂಡ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನೋಡಿ, ಮೂಲಂಗಿನೂ ಕೂಡ ಹೆಂಗೆ ಬಾಡಿಸ್ಕೊಬೇಕು ಅಂದರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬಿಡ್ಬೇಕು, ಆ ಥರ ಬೇಯಿಸ್ಕೊಬೇಕು. ಬಾಡಿಸ್ಕೊಂಡು ಅದಾದಮೇಲಿಂದ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹುಣ್ಸೆಹಣ್ಣು ಉಪ್ಪು ಹಾಕಿ ಮಿಕ್ಸಿ ಆಡಿ ಈ ಥರ ತುಂಬ ಪೇಸ್ಟ್ ಆಗಂಗೆ ಮಾಡಿಬಿಡಿ. ಸ್ವಲ್ಪ ನಾರ್ಮಲ್ ಮೀಡಿಯಮಾಗಿ ಮಾಡ್ಕೊಳ್ಳಿ. ರೆಡಿ, ಮೂಲಂಗಿ ಚಟ್ನಿ ರೆಡಿ ಆಗೋಯಿತು. ಫಟಾಫಟ್ ಅಂತ ಎಷ್ಟೇ ಬೇಗ ಬೇಗ ಮಾಡ್ಕೊಂಬಿಡ್ಬೋದು, ಅಂದರೆ ತುಂಬ ಎಮರ್ಜೆನ್ಸಿ ಇದ್ದಾಗ ಆರಾಮ್ಸೆ ಮಾಡ್ಕೊಂಬಿಡ್ಬೋದು. ಈಗ ಸ್ವಲ್ಪ ಅದಕ್ಕೆ ಒಗ್ಗರಣೆನೂ ಕೊಡ್ಬೋದು, ಹಂಗೇನೂ ತಿನ್ಬೋದು. ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ಇಲ್ಲಿ ಸ್ವಲ್ಪ ನಾನು ಒಗ್ಗರಣೆ ಮಾಡ್ಕೊತಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ಬಿಡಿ. ತುಂಬ ಚೆನ್ನಾಗಿರ್ತದೆ. ರುಚಿ ರುಚಿಯ ಮೂಲಂಗಿ ಚಟ್ನಿ ತಿನ್ನೋಕ್ಕೆ ರೆಡಿ ಆಗೋಯಿತು. ಯಾವುದ್ರ ಜೊತೆ ಎಲ್ಲ ಚೆನ್ನಾಗಿರ್ತದೆ ಅಂದರೆ ರೊಟ್ಟಿ, ದೋಸೆ ಮತ್ತು ಅನ್ನ, ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ತುಂಬ ಸಕ್ಕತ್ತಾಗಿರ್ತದೆ. ತಿಂತಾ ಇದ್ದರೆ ಇನ್ನೂ ತಿನ್ನೋಣ ಅನಿಸ್ತಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಬೇರೆ ಬೇರೆ ಥರ ವೀಡಿಯೋಸ್ನ ಹಾಕ್ತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್.